ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುವ ನಿಧಿ ಸ್ಟೂಡೆಂಟ್ಗಳಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಯುವ ನಿಧಿ ಸ್ಟೂಡೆಂಟ್ಗಳು ಡಿಸೆಂಬರ್ ಮತ್ತು ಜನವರಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಸ್ಟೂಡೆಂಟ್ಗಳು ಕಮೆಂಟ್ ಮಾಡಿದರು. ಹಾಗೆ ಆಧಾರ್ ಡೀಟೇಲ್ಸ್ ಅಲ್ಲಿ ಶೋ ಆಗ್ತಾ ಇಲ್ಲ ಅಂತಾನು ಸಹ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಸಹ ಕೇಳಿ ಈ ವಿಡಿಯೋ ನಾನು ಮಾಡಿ ನಿಮಗೆ ಮಾಹಿತಿ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಅಂದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ. ಹಾಗೆ ನೀವು ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಇದೇ ತರ ಯುವ ನಿಧಿ ಅಪ್ಡೇಟ್ ನಿಮಗೆ ತಿಳಿಸ್ಕೊಡುವಂತ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಈಗ ನೀವು ನೋಡ್ತಾ ಇರ್ಬೋದು, ಈಗ ಯುವ ನಿಧಿ ಜನವರಿ ಮಂತ್ ಸ್ಟೇಟಸ್ ಇಲ್ಲಿ ಅಪ್ಡೇಟ್ ಆಗಿದೆ. ಮತ್ತು ಇಲ್ಲಿ ಕೆಳಗಡೆ ಬಂದ್ರೆ ನೀವು ಪೇಮೆಂಟ್ ಸ್ಟೇಟಸ್ ಅಲ್ಲಿ 180 ಡೇಸ್ ತೋರಿಸ್ತಾ ಇರುತ್ತೆ. ಅಂದ್ರೆ ಅದು ಯಾಕೆ ಈ ರೀತಿ ತೋರಿಸ್ತಾ ಇದೆ ಅಂದ್ರೆ ಇನ್ನೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣ ಬಂದಿಲ್ಲ ಅಂತೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ಇದೇ ರೀತಿ ಶೋ ಆಗ್ತಾ ಇದೆ. ಏನಾದ್ರೆ ಅಮೌಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಮೌಂಟ್ ಏನಾದ್ರೂ ಬಿಡುಗಡೆ ಆದ್ರೆ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ DBT ಮುಖಾಂತರ. ಅದಕ್ಕಾಗಿ ಇಲ್ಲಿ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸುತ್ತೆ. ಹಂಗೇನಾದ್ರೂ ಅಮೌಂಟ್ ಏನಾದರೂ ರಿಲೀಸ್ ಆದ್ರೆ DBT ಪುಷ್ಡ್ ಅಂತ ಇಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಡಿಸೆಂಬರ್ ಮಂತಿನ ಹಣ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳಿಗೆ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಅವ್ರಿಗೂ ಕೂಡ ಈಗ ಈ ಮಂತ್ ಎಂಡ್ ಒಳಗಡೆನೆ ಜನವರಿದು ಕ್ರೆಡಿಟ್ ಆಗ್ಬೋದು. ಹಾಗೆ ಡಿಸೆಂಬರ್ದನಿಗೆ ಕ್ರೆಡಿಟ್ ಆಗುತ್ತೆ ಅಂತಾನೆ ಅವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಹಾಗೆ ಜನವರಿದು ಕೂಡ ಹಣ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ್ರೆ ಆಟೋಮೆಟಿಕ್ ಎಲ್ಲ ಸ್ಟೂಡೆಂಟ್ಗಳಿಗೆ ಜಮಾ ಆಗಲು ಶುರು ಆಗುತ್ತೆ ಅಂತಾನು ಸಹ ಹೇಳಿದ್ದಾರೆ. ಹಾಗೆ ನಾನು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆನೂ ಸಹ ಕೇಳಿದೆ. ಆಧಾರ್ ಡೀಟೇಲ್ಸ್ ಶೋ ಆಗ್ತಾ ಇಲ್ಲ ಮೇಡಮ್, ಅದಕ್ಕೆ ಏನ್ ಮಾಡ್ಬೇಕಂತ ಅವ್ರು ಹೇಳಿದ್ರು. ಒಂದೇ ಸಾರಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಒಂದ್ ಸಾರಿ ಕ್ಲಿಕ್ ಮಾಡಿದ್ಮೇಲೆ ಆಧಾರ್ ಡೀಟೇಲ್ಸ್ ಎಲ್ಲ ಶೋ ಆದ್ಮೇಲೆ ನೀವು ಆಟೋಮೆಟಿಕ್ ಆಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ಮತ್ತೊಮ್ಮೆ 2ನೇ ಸಲ ಟ್ರೈ ಮಾಡಿದ್ರೆ ಆಯ್ತು ಅಂತ ನೀವೇನಾದ್ರೂ ಪದೇ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೀಟೇಲ್ಸ್ ಶೋ ಆಗೋದಿಲ್ಲ, ಪ್ರಾಬ್ಲಮ್ ಆಗ್ತದೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋಲ್ಲ ಅಂತ ಅವರು ಹೇಳಿದ್ದಾರೆ. ಅದಕ್ಕಾಗಿ ಇಷ್ಟು ಮಾಹಿತಿ ಇತ್ತು ನಾ ತಿಳಿಸಿದ್ದೇನೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಲಿ. ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಯಾವುದೇ ಸಮಯದಲ್ಲಿ ಕೂಡ ಹಣ ಬಿಡುಗಡೆ ಆದರೆ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸುವಂತ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.